ಆತ್ಮೀಯ ಪ್ರೇಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆದರದ ಸ್ವಾಗತ. ಹೃದಯಘಾತ ಅನ್ನೋದು ಸರ್ವೇ ಸಾಮಾನ್ಯವಾಗಿದೆ. ನೀವೇ ನೋಡುತ್ತಿರುವ ಹಾಗೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಹಲವಾರು ಹೃದಯಘಾತದಿಂದ ಸಾವನ್ನಪ್ಪಿದ್ದಾರೆ. ಇದಕ್ಕೆಲ್ಲ ಕಾರಣ ಏನೆಂಬುದನ್ನು ನಾವು ತಿಳಿಸಿಕೊಡುವ ಸಣ್ಣ ಪ್ರಯತ್ನವನ್ನು ಇಲ್ಲಿ ಮಾಡಲಿದ್ದೇವೆ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇದೆ ಎನ್ನುವ ಆಶಯದೊಂದಿಗೆ ವಿಡಿಯೋವನ್ನು ಪ್ರಾರಂಭಿಸುತ್ತಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಹೃದಯ ಸಂಬಂಧಿ ಸಾವುಗಳ ಬಗ್ಗೆ ಹೆಚ್ಚುತ್ತಿರುವ ಪ್ರಚಾರವು ಕಾರ್ಡಿಯೋಫೋಬಿಯಾ ಎಂಬ ಆತಂಕಕ್ಕೆ ಕಾರಣವಾಗುತ್ತಿದೆ. ಇದು ಹೃದಯಘಾತದ ಭಯದಿಂದ ಉಂಟಾಗುವ ಮಾನಸಿಕ ಸ್ಥಿತಿಯಾಗಿದ್ದು ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಜ್ಞಾನಾತ್ಮಕ ವರ್ತನೆ ಚಿಕಿತ್ಸೆ, ಜ್ಞಾನ ಮತ್ತು ಆರೋಗ್ಯಕರ ಜೀವನ ಶೈಲಿಯಿಂದ ಈ ಸಮಸ್ಯೆಯನ್ನು ನಾವು ಪರಿಹರಿಸಿಕೊಳ್ಳಬಹುದಾಗಿದೆ ಎಂಬುದನ್ನು ತಜ್ಞರು ಹೇಳುತ್ತಾರೆ. ವಾರಗಳಿಂದ ಕರ್ನಾಟಕದಲ್ಲಿ ಹೃದಯ ಸಂಬಂಧಿತ ರೋಗಗಳಿಂದ ಉಂಟಾಗುವ ಏಕಾಏಕಿ ಸಾವುಗಳ ಬಗ್ಗೆ ಅತಿಯಾದ ಪ್ರಾಮುಖ್ಯತೆ ಕೊಡುವುದನ್ನು ಕಾಣುತ್ತಿದ್ದೇವೆ. ಯುವಕರು ಏಕಾಏಕಿ ಹೃದಯಘಾತದಿಂದ ಮೃತಪಟ್ಟಿರುವ ಸುದ್ದಿಗಳನ್ನು ಅತಿ ರೋಚಕವಾಗಿ ಹೈಲೈಟ್ ಮಾಡುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇಂಥ ಅತಿರೇಕದ ಮತ್ತು ಅನವಶ್ಯಕ ಸಸ್ಪೆನ್ಸಲೈಸೇಷನ್ ಸಮಾಜದಲ್ಲಿ ಭಯವನ್ನು ಹುಟ್ಟಿಸುತ್ತಿದೆ. ಇದರಿಂದ ಹಲವಾರು ಜನರಲ್ಲಿ ಹೃದಯ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಅತಿಯಾದ ಕಾಳಜಿ ಆಗುವ ಕಾರ್ಡಿಯೋಫೋಬಿಯಾ ಎಂಬ ಮನೋವೈಕಲ್ಯವು ಉಂಟಾಗುತ್ತಿದೆ. ಕಾರ್ಡಿಯೋಫೋಬಿಯಾ ಎಂದರೇನು? ಈ ಕಾಯಿಲೆಯನ್ನು ಕಾರ್ಡಿಯೋಫೋಬಿಯಾ ಅಥವಾ ಹೃದಯ ಕೇಂದ್ರೀಕೃತ ಆತಂಕ ಎಂದು ಕೂಡ ಕರೆಯಲಾಗುತ್ತದೆ. ಇದು ಒಂದು ಮನೋವೈಜ್ಞಾನಿಕ ಸ್ಥಿತಿಯಾಗಿದೆ. ವ್ಯಕ್ತಿಯು ಹೃದಯ ಸಂಬಂಧಿತ ಸಮಸ್ಯೆಗಳ ಕುರಿತು, ವಿಶೇಷವಾಗಿ ಹೃದಯಘಾತದ ಭೀತಿಯಲ್ಲಿ ಇರುವ ಅತಿಯಾದ ಭಯದಿಂದ ಸಂಕಷ್ಟ ಅನುಭವಿಸುತ್ತಾನೆ. ಈ ಭಯದ ಸ್ಥಿತಿಯು ವ್ಯಕ್ತಿಯ ದೈನಂದಿನ ಜೀವನದ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ. ಅನವಶ್ಯಕ ಚಿಂತನೆ, ಸಾಮಾನ್ಯ ದೇಹದ ಲಕ್ಷಣಗಳನ್ನು ತಪ್ಪಾಗಿ ಅರ್ಥೈಸುವುದು ಮತ್ತು ಅದರ ಬಗ್ಗೆ ವಿಪರೀತವಾಗಿ ಆಲೋಚನೆಗಳಿಗಾಗಿ ಆತಂಕದ ವರ್ತನೆಯುಂಟು ಮಾಡುತ್ತದೆ. ಕಾರ್ಡಿಯೋಫೋಬಿಯಾ ಶಾರೀರಿಕ ಲಕ್ಷಣಗಳೇನು? ಹೃದಯ ಬಡಿತದ ತೀವ್ರಗೊಳ್ಳುವುದು, ಸರಿಯಾಗಿ ಉಸಿರಾಟವಾಗುತ್ತಿಲ್ಲ ಎಂಬ ಭಾವನೆ, ತಲೆಸುತ್ತು ಬಂದಂತೆ ಆಗುವುದು, ಎದೆನೋವು, ಅತಿಯಾಗಿ ಬೆವರಿಸಿಕೊಳ್ಳುವುದು, ನಡುಕ ಅಥವಾ ಕಂಪನ. ಕಾರ್ಡಿಯೋಫೋಬಿಯಾ ಮಾನಸಿಕ ಲಕ್ಷಣಗಳು: ಹೃದಯಘಾತವಾಗುವ ಭಯದಲ್ಲಿ ತೊಳಗಾಡುವುದು, ಹೃದಯ ಆರೋಗ್ಯದ ಕುರಿತು ಅತಿಯಾದ ಚಿಂತನೆ, ಹೃದಯದ ರೋಗಗಳ ಸಂಬಂಧಿತ ಲಕ್ಷಣಗಳತ್ತ ಅತಿಯಾದ ಗಮನ, ಸಾಯುವ ಭಯ. ವರ್ತನೆ ಸಂಬಂಧಿತ ಲಕ್ಷಣಗಳು: ಹೃದಯ ಬಡಿತವನ್ನು ನಿರಂತರವಾಗಿ ಪರಿಶೀಲಿಸುವ ಅಭ್ಯಾಸ, ದೇಹ ಹಾಗೂ ಹೃದಯದ ಮೇಲೆ ಒತ್ತಡ ತರಬಹುದು ಎಂದು ಭಯದಿಂದ ಶಾರೀರಿಕ ಚಟುವಟಿಕೆಗಳನ್ನು ತಪ್ಪಿಸುವುದು, ವೈದ್ಯಕೀಯ ಖಾತರಿ ಬೇಕೆಂದು ಪದೇ ಪದೇ ಕೇಳುವುದು ಮತ್ತು ವೈದ್ಯರ ಬಳಿ ಆಗಾಗ ಹೋಗಿ ಪರೀಕ್ಷೆ ಮಾಡಿಕೊಳ್ಳುವುದು. ಕಾರಣಗಳು ಮತ್ತು ಪ್ರೇರಕ ಅಂಶಗಳು: ಕಾರ್ಡಿಯೋಫೋಬಿಯಾ ಉಂಟಾಗುವಲ್ಲಿ ವಿವಿಧ ಕಾರಣಗಳನ್ನು ಕಾಣಬಹುದು. ಇಂದಿನ ಹೃದಯ ಸಮಸ್ಯೆಗಳ ಅನುಭವ ಅಥವಾ ಆರೋಗ್ಯ ಸಂಬಂಧಿತ ಆಘಾತಕಾರಿ ಘಟನೆಗಳು, ನಿರಂತರ ಒತ್ತಡ ಮತ್ತು ಆತಂಕ, ದೇಹದ ಸಾಮಾನ್ಯ ಸೂಚನೆಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದು, ಕುಟುಂಬದಲ್ಲಿ ಹೃದಯದ ಸಮಸ್ಯೆಗಳ ತಿರುಗುವಿಕೆ ಇವೆಲ್ಲ ಪ್ರೇರಕ ಅಂಶಗಳಾಗಿರಬಹುದು. ಚಿಕಿತ್ಸೆಯ ಆಯ್ಕೆಗಳು: ಕಾರ್ಡಿಯೋಫೋಬಿಯಾ ಕಾಯಿಲೆಗೆ ಪರಿಣಾಮಕಾರಿ ಚಿಕಿತ್ಸೆಗಳು ಲಭ್ಯ ಇವೆ. ಜ್ಞಾನಾತ್ಮಕ ಹಾಗೂ ವರ್ತನೆ ತಿದ್ದುವ ಆತ್ಮ ಸಮಾಲೋಚನೆ CBT ನಕಾರಾತ್ಮಕ ಚಿಂತನೆಗಳು ಮತ್ತು ವರ್ತನೆಗಳನ್ನು ಪರಿಹರಿಸಲು ಉಪಯುಕ್ತವಾಗಿ ಬಳಸಿಕೊಳ್ಳಬಹುದು. ಶಾಂತ ಚಿತ್ತಗೊಳಿಸುವ ಚಿಕಿತ್ಸೆ: ಆಳವಾದ ಉಸಿರಾಟ, ಧ್ಯಾನ, ಪ್ರೋಗ್ರೆಸಿವ್ ಮಸಲ್ ರಿಲ್ಯಾಕ್ಸೇಷನ್ಸ್, ಪ್ರಸ್ತುತ ಕ್ಷಣದಲ್ಲಿ ಗಮನ ಕೇಂದ್ರೀಕರಿಸುವುದರ ಬಗ್ಗೆ ತರಬೇತಿ, ಯೋಗ ಮತ್ತು ಧ್ಯಾನ ಆತಂಕ ಕಡಿಮೆ ಮಾಡುವ ಮೂಲಕ ಶಾಂತಿ ನೀಡುವ ಚಟುವಟಿಕೆಗಳು, ಔಷಧೋಪಚಾರ, ಕೆಲವೊಮ್ಮೆ ಆತಂಕ ಮತ್ತು ನಿದ್ದೆಗೆಡಿಕೆ ಕಡಿಮೆ ಮಾಡಲು ಔಷಧಗಳನ್ನು ಕೊಡಬಹುದು. ಪ್ರತಿಸ್ಪಂದಿಸುವುದು ಹೇಗೆ? ಮೊದಲನೇದಾಗಿ ತ್ವರಿತ ವೈದ್ಯಕೀಯ ಸಹಾಯ ಪಡೆಯುವುದು, ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವ ಕೌಶಲ್ಯವನ್ನು ಕಲಿಯುವುದು, ಸ್ವಜಾಗೃತಿ ಮತ್ತು ತಮ್ಮನ್ನು ತಾವು ಹೇಗಿದ್ದೇವೋ ಆಗಿ ಸ್ವೀಕಾರ ಮಾಡಿಕೊಳ್ಳುವ ಪ್ರವೃತ್ತಿಯನ್ನು ಬೆಳೆಸುವುದು, ನಿಯಮಿತವಾದ ಶಾರೀರಿಕ ವ್ಯಾಯಾಮವನ್ನು ಪಾಲಿಸುವುದು, ಸಮತೋಲನದ ಜೀವನ ಶೈಲಿ ಮತ್ತು ಒಳ್ಳೆಯ ಅಭ್ಯಾಸಗಳನ್ನು ಅನುಸರಿಸುವುದು. ನಿಮ್ಮ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಮಟ್ಟದ ಬದಲಾವಣೆಗಳನ್ನು ತನ್ನಿ. ಅತಿಯಾದ ಎಣ್ಣೆಯನ್ನು ಸೇವಿಸಬೇಡಿ. ನಾವು ಇಲ್ಲಿ ನಿಮಗೆ ಸಲಹೆಗಳನ್ನು ನೀಡುತ್ತಿದ್ದೇವೆ ಅಷ್ಟೇ. ಅದನ್ನು ಪಾಲಿಸುವವರು ತಮ್ಮ ಜೀವನ ಶೈಲಿಯಲ್ಲಿ ತೊಡಗಿಸಿಕೊಳ್ಳಬಹುದು. ಕೆಲವು ರೋಗಕ್ಕೆ ತಮ್ಮ ಆತ್ಮಸ್ಥೈರ್ಯವು ಗಟ್ಟಿಯಾಗಿ ಇರಬೇಕು. ಭಯ ಬೇಡ, ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಎನ್ನುತ್ತಾ ಈ ಸಂಚಿಕೆಯನ್ನು ನಾವು ಇಲ್ಲಿಗೆ ಮುಗಿಸುತ್ತೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ.